ಆತ್ಮೀಯ ಸ್ನೇಹಿತರೆ, ನಮ್ಮೆಲ್ಲರಿಗೂ ನಮ್ಮ ಅವೇರ್ ಆ್ಯಂಡ್ ಬಿವೇರ್ ಚಾನಲ್ಗೆ ಸುಸ್ವಾಗತ. ಈ ಒಂದು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ದಿನನಿತ್ಯ ನೂರಾರು ಒತ್ತಡಗಳ ನಡುವೆ ಜೀವನ ಎಲ್ಲೋ ಕಳೆದು ಹೋಗಿದೆ ಅಲ್ವಾ? ಒಬ್ಬ ವ್ಯಕ್ತಿಗೆ ಒಟ್ಟಿಗೆ 10 ಕೆಲಸ ಮಾಡೋಕ್ಕೆ ಶಕ್ತಿ ಇದೆ ಅಂದರೆ 25 ಕೆಲಸ ಮಾಡಿಸಿ ಮಲ್ಟಿ ಟಾಸ್ಕಿಂಗ್ ಅಂತಾರೆ. ಆಫೀಸ್ನಲ್ಲಿ ಹೆಚ್ಚು ಹೊತ್ತು ಇರೋದು, ಕೆಲಸ ಮಾಡೋದು ಟ್ರೆಂಡ್ ಆಗಿ ಹೋಗಿದೆ. ಪ್ರತಿದಿನ ಟೆನ್ಷನ್, ಒತ್ತಡ, ಆಫೀಸ್ ರಾಜಕೀಯದಿಂದ ತುಂಬಿ ತುಳುಕ್ತಾ ಇದೆ ಜೀವನ. ಇಷ್ಟೆಲ್ಲ ಅತಿಯಾದ ಗದ್ದಲ, ಅಶಾಂತಿ ಮತ್ತು ನಿರಂತರ ಮಾಹಿತಿಯ ಸಾಗರದ ನಡುವೆ ನಿಮ್ಮ ಮನಸ್ಸಿಗೆ ನಿಜವಾದ ಆಶ್ರಯವನ್ನು, ಶಾಂತಿಯನ್ನು ಹುಡುಕ್ತಾ ಇದ್ದೀರಾ? ಮಾನಸಿಕ ಶಾಂತಿಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಹೇಗೆ ಸರಳವಾಗಿ ಪಡೆದುಕೊಳ್ಳಬಹುದು? ಇದಕ್ಕೆ ದಾರಿ ಯಾವುದು? ಅಂತರಂಗದ ಶಾಂತಿಯನ್ನು ಕಳೆದುಕೊಂಡ ಈ ಯುಗದಲ್ಲಿ ಪ್ರಾಚೀನ ಧ್ಯಾನ ಮತ್ತು ಆತ್ಮವಿಶ್ವಾಸದ ಮಹತ್ವವನ್ನು ನೀವು ಮತ್ತೆ ಅನ್ವೇಷಿಸಿ, ಬಾಹ್ಯ ಲೋಕದ ಗದ್ದಲ ನಿಮ್ಮನ್ನು ಕಾಡುವಾಗ ಆಂತರಿಕ ಶಕ್ತಿಯ ಬೆಳಕು ನಿಮಗೆ ಮಾರ್ಗದರ್ಶನ ಮಾಡಲಿ. ನಿಮ್ಮ ಅಶಾಂತ ಮನಸ್ಸಿಗೆ ಅಂತಿಮವಾಗಿ ಮೌನದ ಅನುಭವವನ್ನು ನೀಡಿ, ನಿಮ್ಮ ಆತ್ಮದಲ್ಲಿ ಅಡಗಿರುವ ಶಕ್ತಿಯನ್ನು ಎಬ್ಬಿಸಿ ನಿಜವಾದ ಸ್ಪಷ್ಟತೆ, ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವಕ್ಕೆ ತೆರೆದುಕೊಳ್ಳಿ. ಈ ವಿಡಿಯೋ ಕೇವಲ ಕಳೆದು ಹೋಗಿರುವ ನಮ್ಮ ಮನಃಶಾಂತಿಯನ್ನು ಹುಡುಕುವ ಪ್ರಯತ್ನ ಅಷ್ಟೇ. ವಾರಕ್ಕೆ ಒಮ್ಮೆ ನಿಮ್ಮ ಹತ್ತಿರದ ರಾಯರ ಮಠಕ್ಕೆ ಹೋಗಿ. ಇದು ನಿಮ್ಮ ಆತ್ಮಶಾಂತಿಯನ್ನು ಅನ್ವೇಷಿಸುವಲ್ಲಿ ಇಡುವ ಮೊದಲನೇ ಹೆಜ್ಜೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇಂದಿನ ಈ ಆತಂಕ, ಗೊಂದಲ, ನಿರಂತರ ಓಡಾಟದ ಜೀವನವನ್ನು ನಿಜವಾಗಿಯೂ ನೀವು ಗೆಲ್ಲಬಹುದೇ? ಅದು ಕೂಡ ಒಂದು ಪ್ರಾಚೀನ ದಿವ್ಯ ಶಕ್ತಿಯ ಸಹಾಯದಿಂದ ಅಂದರೆ ಕಲ್ಪನೆ ಮಾಡಿ. ರಾಘವೇಂದ್ರ ಸ್ವಾಮಿಯವರ ನಿತ್ಯ ಸಾನ್ನಿಧ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದರೆ ಹೇಗಿರುತ್ತದೆ? ಚದುರಿದ ಆಲೋಚನೆಗಳು ನಿಧಾನವಾಗಿ ಒಂದೇ ದಿಕ್ಕಿನಲ್ಲಿ ಸೇರುತ್ತಾ ಮನಸ್ಸು ಒಂದು ದಿವ್ಯ ಶಾಂತಿಯ ತೀರಕ್ಕೆ ತಲುಪಿದಂತೆ ಅನುಭವವಾಗುತ್ತದೆ. ನಾವು ನಿಮಗೆ ತೋರಿಸೋದು ಕೇವಲ ಧ್ಯಾನವಲ್ಲ, ಅದು ಒಂದು ಅನುಭವ. ಪ್ರತಿ ಉಸಿರಿನಲ್ಲೂ ಶಾಂತಿ, ಪ್ರತಿ ಕ್ಷಣದಲ್ಲೂ ಸ್ಪಷ್ಟತೆ. ಪ್ರಾಚೀನ ಪರಂಪರೆ ಮತ್ತು ಇಂದಿನ ಮೈಂಡ್ಫುಲ್ನೆಸ್ ಒಂದಾಗುವ ಒಂದು ಪವಿತ್ರ ಸ್ಥಳಕ್ಕೆ ನೀವು ಹೋಗಲು ಸಿದ್ಧರಾಗಿರಿ. ಈಗ ಇಲ್ಲಿ ನೀವು ಹುಡುಕೋದು ಉತ್ತರಗಳಲ್ಲ, ನೀವು ಕಾಣೋದು ನೀವು ಎಂದಿಗೂ ಕಂಡರಿಯದ ನಿಮ್ಮದೇ ಒಂದು ಹೊಸ ರೂಪ. ಇದು ಕೇವಲ ಪ್ರಯಾಣವಲ್ಲ, ಇದು ನಿಮ್ಮೊಳಗಿನ ಪರಿವರ್ತನೆಯ ಆರಂಭ. ನೇರವಾಗಿ ಹೇಳ್ತೀನಿ, ಇನ್ನೂ ಅಲಕ್ಷ್ಯವಾದ ಧ್ಯಾನ, ಚಿತ್ತಭಂಗ ಮತ್ತು ಗೊಂದಲದ ಜೊತೆ ಹೋರಾಡಿದ್ದು ಸಾಕು. ಈಗಲೇ ನಿಮ್ಮ ಮನಸ್ಸನ್ನು ನೇರವಾಗಿ ದಿವ್ಯ ಶಕ್ತಿಗೆ ಸಂಪರ್ಕಿಸುವ ಸಮಯ ಬಂದಿದೆ. ರಾಘವೇಂದ್ರ ಸ್ವಾಮಿಯವರ ಕೃಪಾಶಕ್ತಿಗೆ ಪಾತ್ರರಾಗಿ ರಾಯರ ಮಠಕ್ಕೆ ಭೇಟಿ ಕೊಟ್ಟು ಧ್ಯಾನ ಭಂಗಿಯಲ್ಲಿ ಕೂತು ಪ್ರಯತ್ನಿಸುವುದು ನಿಮ್ಮ ಎರಡನೆಯ ಮಹತ್ತರ ಹೆಜ್ಜೆ. ಇದು ಕೇವಲ ರಿಲ್ಯಾಕ್ಸ್ ಆಗೋ ವಿಧಾನವಲ್ಲ, ಇದು ಒಂದು ಪರಿವರ್ತನೆ. ಶತಮಾನಗಳ ಪರಂಪರೆ ಮತ್ತು ಇಂದಿನ ಮೈಂಡ್ಫುಲ್ನೆಸ್ ಒಂದಾಗುವ ಕ್ಷಣ. ಒಮ್ಮೆ ನೀವು ಸರಿಯಾದ ರೀತಿಯಲ್ಲಿ ರಾಯರನ್ನು ಧ್ಯಾನದ ಮೂಲಕ ಸಂಪರ್ಕಿಸಿದರೆ ಮನಸ್ಸಿನ ಅಲೆಗಳು ತಾನಾಗಿಯೇ ಶಾಂತವಾಗುತ್ತವೆ. ಅಶಾಂತಿ ನಿಧಾನವಾಗಿ ಅಂತರಂಗದ ಮೌನವಾಗಿ ಮಾರ್ಪಡುತ್ತದೆ. ನಾವು ನಿಮಗೆ ಕಲಿಸುವುದು ಹೊರಗಿನ ಲೋಕದ ಗದ್ದಲದಿಂದ ಓಡಿ ಹೋಗಲು ಅಲ್ಲ, ಆದರೆ ನಿಮ್ಮೊಳಗೆ ಒಂದು ಪವಿತ್ರ ಆಶ್ರಯವನ್ನು ಕಟ್ಟಿಕೊಳ್ಳಲು. ಅಲ್ಲಿ ಒಮ್ಮೆ ನೀವು ನೆಲೆಯಾದರೆ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ, ಆತ್ಮವೇ ಶಕ್ತಿಯಾಗುತ್ತದೆ, ಜೀವನವು ಸ್ಪಷ್ಟವಾಗುತ್ತದೆ. ನಾವು ಇಲ್ಲಿ ಮಾತನಾಡುತ್ತಿರುವುದು ಕ್ಷಣಿಕ ಶಾಂತಿಯ ಮಾತಲ್ಲ, ಇದು ದೀರ್ಘಕಾಲಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ದಾರಿ. ವಾರಕ್ಕೆ ಒಮ್ಮೆ ರಾಯರ ಮಠದಲ್ಲಿ ಹೆಚ್ಚು ಜನರಿಲ್ಲದ, ಹೆಚ್ಚು ಗದ್ದಲವಿಲ್ಲದ ಸಮಯದಲ್ಲಿ ನೀವು ಮಾಡುವ ಧ್ಯಾನ ನಿಮ್ಮ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದನ್ನು ನೀವೇ ಮಾಡಿ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಹಾಮಂತ್ರ ಕೇವಲ ನೀವು ಕೇಳಿದ್ದು ಕೊಡುವುದಿಲ್ಲ, ನೀವು ಅಂದುಕೊಳ್ಳದೆ ಇದ್ದದ್ದನ್ನು ಸಾಕ್ಷಾತ್ಕರಿಸುವ ಶಕ್ತಿ ಈ ಮಂತ್ರಕ್ಕಿದೆ.